ಒಂದ ಹೋರಾಡಿ ಇಲ್ಲವೇ ಸಾಯಿರಿ ಅಂತ ಹೇಳಿದ್ಯಾಕೆ ಎಲಾನ್ ಮಸ್ಕ್? You don't have a choice. You have to fight. So you have to rally all of the people of Britain. ಬ್ರಿಟನ್ನಲ್ಲಿ ನಡೀತಾ ಇರುವ ಈ ದಂಗೆಗೆ ಕಾರಣಗಳೇನು? ಯುಕೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಹೋಗಿದೆ ಹೇಗೆ? ವೆಸ್ಟ್ ಬೆಂಗಾಲ್ ಮತ್ತು ಕೇರಳದಲ್ಲಿ ಸದ್ಯಕ್ಕೆ ಇದೇ ರೀತಿಯ ಪರಿಸ್ಥಿತಿ ಇದೆ. ನಮಸ್ಕಾರ. ಇಂಗ್ಲೆಂಡ್ನಲ್ಲಿ ದಂಗೆ ಎದ್ದಿದೆ. ಇಸ್ಲಾಮೀಕರಣದ ವಿರುದ್ಧ ದಂಗೆ ಎದ್ದಿದೆ. ಇಸ್ಲಾಮಿಕ್ ಆಕ್ರಮಣಕಾರರ ವಿರುದ್ಧ, ಇಸ್ಲಾಮಿಕ್ ಆಕ್ರಮಣದ ವಿರುದ್ಧ, ಮುಸ್ಲಿಮರಿಂದ ನಡೀತಾ ಇರುವಂತಹ ಸಾಂಸ್ಕೃತಿಕ ದಾಳಿಗಳ ವಿರುದ್ಧ ಇಂಗ್ಲೆಂಡ್ನಲ್ಲಿ ಈಗ ದಂಗೆ ಎದ್ದಿದೆ. ಅಮೆರಿಕಾದಲ್ಲಿ ಕರ್ಕ್ ಹತ್ಯೆಯಾಗಿದ್ದು ಕೂಡ ಅವನು ಈ ರೀತಿಯ ವಿಚಾರಗಳನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ರಿಂದಾನೆ ಈಗ ಬ್ರಿಟನ್ನಲ್ಲಿ ಬೃಹತ್ ಮಟ್ಟದ ದಂಗೆ ಎದ್ದಿದೆ. ಏನಾಗ್ತಿದೆ ಬ್ರಿಟನ್ನಲ್ಲಿ? ಯಾಕೆ ಈ ರೀತಿ ದಂಗೆ ಎದ್ದಿದ್ದಾರೆ? ಎಲಾನ್ ಮಸ್ಕ್ಗೆ ಹೋರಾಡಿ ಇಲ್ಲವೇ ಸಾಯಿರಿ ಅಂತ ಕರೆ ಕೊಟ್ಟಿದ್ದಾರೆ. If the fight comes to you, you don't have a choice. You have to fight. So you have to rally all of the people of Britain to fight for the future. Let me ask and if this doesn't happen, there won't be a future. Are you ready to fight for your future, Britain? ಎಲಾನ್ ಮಸ್ಕ್ ಯಾಕಾಗಿ ಈ ರೀತಿ ಹೇಳಿದ್ರು? ಅಷ್ಟಕ್ಕೂ ಬ್ರಿಟನ್ನಲ್ಲಿ ಏನಾಗ್ತಾ ಇದೆ? ಬ್ರಿಟನ್ನಲ್ಲಿ ನಡೆದಂತಹ ಈ ದಂಗೆ ಇದೆಯಲ್ವಾ, ಇಡೀ ಜಗತ್ತಿಗೆ ಎಚ್ಚರಿಕೆ ನೀಡುವಂತಹ ದಂಗೆ ಇದು. ಎಸ್ಪೆಷಲಿ ಇಂಡಿಯಾದಲ್ಲಿ ಎಲೆಕ್ಷನ್ ಕಮಿಷನ್ ವಿರುದ್ಧ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ವಿರುದ್ಧ ಆರೋಪ ಮಾಡಿಕೊಂಡು ಕಿತಾಪತಿ ಮಾಡಿಕೊಂಡು ಓಡಾಡ್ತಾ ಇದ್ರಲ್ವಾ, ಅಂಥವರನ್ನೂ ಎಚ್ಚರಿಸಬೇಕಾಗಿದೆ ಈಗ. ನಿನ್ನೆ ಮೋದಿ ಹೇಳಿದ್ರಲ್ವಾ, ನುಸುಳುಕೋರರಿಗೆ ಕಾಂಗ್ರೆಸ್ ಬೆಂಬಲವನ್ನ ನೀಡ್ತಾ ಇದೆ ಅಂತ ಹೇಳಿ. ಈಗ ಎಲೆಕ್ಷನ್ ಕಮಿಷನ್ ಮಾಡ್ಲಿಕ್ಕೆ ಹೊರಟಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಮೂಲಕವಾಗಿ ಯಾರೆಲ್ಲ ನುಸುಳುಕೋರರಿದ್ದಾರೆ ಅವರೆಲ್ಲರನ್ನ ಗುರುತಿಸಿ ಅವರನ್ನ ಮತದಾನದ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡೋದು. ಈ ಹಿಂದೆ CAA ಅನ್ನು ಜಾರಿಗೊಳಿಸಿದ್ದು ಇದೇ ಕಾರಣಕ್ಕಾಗಿ. ಈ ಎರಡನ್ನೂ ಬಹಳ ದೊಡ್ಡದಾಗಿ ವಿರೋಧ ಮಾಡಿ ಇದರ ವಿರುದ್ಧ ಬೀದಿ ಬೀದಿ ರಂಪಾಟ ಮಾಡಿ ಕಿತಾಪತಿ ಮಾಡ್ತಾ ಓಡಾಡ್ತಾ ಇರೋದು ಯಾರು ಅಂತ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ, ಅದು ನಿಮಗೆ ಗೊತ್ತಿದೆ. ಈ ರೀತಿ ಕಿತಾಪತಿ ಮಾಡ್ತಾ ಇರುವವರ ಕಪಾಳಕ್ಕೆ ಹೊಡೆದ ರೀತಿಯಲ್ಲಿದೆ ಈ ಬ್ರಿಟನ್ನ ದಂಗೆ. ಹಾಗಾದ್ರೆ ಬ್ರಿಟನ್ನಲ್ಲಿ ಏನ್ ನಡೀತಾ ಇದೆ ಹೇಳ್ತೀನಿ. ಲಂಡನ್ ನಲ್ಲಿ ಒಂದು ರ್ಯಾಲಿ ನಡೆದಿರುತ್ತೆ. ವಲಸೆಯನ್ನ ವಿರೋಧಿಸಿ ನಡೆದಂತಹ ರ್ಯಾಲಿ ಇದು. ಈ ರ್ಯಾಲಿಯಲ್ಲಿ ಎಲನ್ ಮಸ್ಕ್ ಕೂಡ ಮಾತನಾಡಿದ್ರು. ಯುಕೆ ವಿನಾಶದ ಅಂಚಿನಲ್ಲಿದೆ, ಯುಕೆಯಲ್ಲಿ ಆಡಳಿತ ಬದಲಾಗ್ಲೇಬೇಕು, ಪ್ರತಿಭಟನಾಕಾರರೇ ನೀವು ಹೋರಾಡಿ ಇಲ್ವೇ ಸಾಯಿರಿ ಅಂತ ಹೇಳಿ ಎಲನ್ ಮಸ್ಕ್ ಅವರು ರ್ಯಾಲಿಯಲ್ಲಿ ಮಾತನಾಡಿದ್ರು. ಚುನಾವಣೆ ನಡೆಯುವುದಕ್ಕೆ ಇನ್ನು 4 ವರ್ಷ ಇದೆ, ಅದಕ್ಕೂ ಮೊದಲು ಏನಾದ್ರೂ ಮಾಡ್ಲೇಬೇಕು, ಈಗಿರುವಂತಹ ಸಂಸತ್ತನ್ನ ವಿಸರ್ಜಿಸಿ ಮೊದಲು ಚುನಾವಣೆ ಮಾಡಬೇಕು ಅಂತ ಎಲನ್ ಮಸ್ಕ್ ಹೇಳಿದ್ರು. ಈ ರ್ಯಾಲಿಯ ನೇತೃತ್ವವನ್ನ ವಹಿಸಿದ್ದವರು ಟಾಮಿ ರಾಬಿನ್ಸನ್. ಇವರು ಯುಕೆಯ ಒಬ್ಬ ಕಾರ್ಯಕರ್ತ. 2009ರಲ್ಲಿ ಇಂಗ್ಲಿಷ್ ಡಿಫೆನ್ಸ್ ಲೀಗ್ ಅನ್ನುವಂತಹ ರಾಷ್ಟ್ರೀಯವಾದಿ ಮತ್ತು ಮುಸ್ಲಿಂ ವಿರೋಧಿ ಗುಂಪನ್ನ ಇವರು ನಿರ್ಮಾಣ ಮಾಡಿದ್ರು. ವಲಸೆಯಿಂದ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ, ಎದುರಾಗುವಂತಹ ಸವಾಲಿನ ಬಗ್ಗೆ ಇವರು ಧ್ವನಿ ಎತ್ತಿದ್ರು. ಅದೇ ಕಾರಣಕ್ಕಾಗಿ ಇವರು ಅನೇಕ ಬಾರಿ ಜೈಲಿಗೂ ಹೋದ್ರು. ಸೊ ಯುಕೆಯಲ್ಲಿ ಹೆಚ್ಚಾಗ್ತಾ ಇರುವಂತಹ ವಲಸಿಗರ ಜನಸಂಖ್ಯೆ, ಅದರಲ್ಲೂ ಪಾಕಿಸ್ತಾನಿಗಳ ಜನಸಂಖ್ಯೆ, ಇದರಿಂದಾಗಿ ಯುಕೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಹಾಗಾಗಿ ಇದರ ವಿರುದ್ಧ ದೊಡ್ಡದಾಗಿ ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳಿ ಪ್ರತಿಭಟನಾಕಾರರೆಲ್ಲ ಒಟ್ಟಾಗಿ ಬ್ರಿಟನ್ನಲ್ಲಿ ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆಯನ್ನೇ ನಡೆಸಿದ್ರು. ಯುಕೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ, ಅದರಲ್ಲೂ ಪಾಕಿಸ್ತಾನಿ ಮುಸ್ಲಿಮರ ಜನಸಂಖ್ಯೆ ಏರಿಕೆಯಾಗುವುದಕ್ಕೆ ಕಾರಣ ಏನ್ ಗೊತ್ತಾ? 2021ರಲ್ಲಿ ಯುಕೆಯಲ್ಲಿ 39 ಲಕ್ಷ ಇದ್ದ ಮುಸ್ಲಿಮರ ಜನಸಂಖ್ಯೆ 2030ರ ಹೊತ್ತಿಗೆ 82 ಲಕ್ಷ ಆಗುತ್ತೆ ಅನ್ನುವಂತಹ ಮಾಹಿತಿಗಳು, ವರದಿಗಳು ಕೂಡ ಇವೆ. ಇದು ಕೇವಲ ಡೆಮೋಗ್ರಫಿಕ್ ಚೇಂಜ್ ಅಲ್ಲ, ಇದು ಕಲ್ಚರಲ್ ಮತ್ತು ಪೊಲಿಟಿಕಲ್ ರೆವಲ್ಯೂಷನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಬ್ರಿಟನ್ ನಲ್ಲಿ ಕೈಗಾರಿಕೆಗಳೆಲ್ಲ ಮುಚ್ಚಿ ಹೋಯ್ತು. ಕೆಲಸ ಮಾಡೋದಕ್ಕೆ ಮಾನವ ಶಕ್ತಿಗಳೇ ಇರ್ಲಿಲ್ಲ, ಜನರೇ ಇರ್ಲಿಲ್ಲ. ಹಾಗಾಗಿ ಕೆಲಸ ಮಾಡೋದಕ್ಕಾಗಿ ಬೇರೆ ಬೇರೆ ದೇಶಗಳಿಂದ ಜನರನ್ನ ಕರ್ಕೊಂಡು ಬರ್ತಾರೆ. ಬ್ರಿಟಿಷ್ ನ್ಯಾಷನಾಲಿಟಿ ಆಕ್ಟ್ 1948 ಕಾಮನ್ವೆಲ್ತ್ ದೇಶದ ನಾಗರಿಕರನ್ನ ವೀಸಾ ಇಲ್ಲದೇನೆ ಸೆಟಲ್ ಆಗುವಂತಹ ಹಕ್ಕನ್ನ ನೀಡಿತು. ಹಾಗಾಗಿ ಭಾರತದ ಕೆಲವೊಂದಿಷ್ಟು ಜನರು ರಾವಲ್ಪಿಂಡಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಮುಂತಾದ ಪ್ರದೇಶಗಳ ಜನರು ಪಾಕಿಸ್ತಾನಕ್ಕೆ ವಲಸೆ ಹೋದ್ರು. ಅಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ವರ್ಕರ್ಸ್ ಶಾರ್ಟೇಜ್ ಆಗೋದಕ್ಕೆ ಪ್ರಾರಂಭ ಮಾಡಿದಾಗ ಚೈನ್ ಮೈಗ್ರೇಷನ್ ಮಾಡಿದ್ರು.
ಅಂದ್ರೆ ಆಲ್ರೆಡಿ ಬ್ರಿಟನ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪಾಕಿಸ್ತಾನದ ಕಾರ್ಮಿಕರು, ಪಾಕಿಸ್ತಾನದ ವಲಸಿಗರು ಪಾಕಿಸ್ತಾನದಿಂದ ತಮ್ಮ ಇಡೀ ಕುಟುಂಬವನ್ನೇ ಬ್ರಿಟನ್ಗೆ ಕರ್ಕೊಂಡು ಹೋದ್ರು, ಅಲ್ಲಿ ನೆಲೆಸಿದ್ರು. ಹಾಗಾಗಿ ಬ್ರಿಟನ್ನಲ್ಲಿ ಮುಸ್ಲಿಮರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಯ್ತು. ಇದಾದ ನಂತರ ಮುಸ್ಲಿಮರು ಅಲ್ಲಿ ಮದರಸಗಳನ್ನ, ಮಸೀದಿಗಳನ್ನ, ತಮ್ಮದೇ ಅಂಗಡಿಗಳನ್ನೆಲ್ಲ ನಿರ್ಮಿಸಿದ್ರು. ಮನೆಯ ಹೊರಗಡೆ ಅಲ್ಲಿಯ ಉಡುಗೆ ತೊಡುಗೆಗಳನ್ನ ಉಟ್ಕೊಂಡ್ರು ಕೂಡ ಮನೆಯ ಒಳಗಡೆ ಅವರು ಕಟ್ಟರ್ಪಂಥೀಯ ಮುಸಲ್ಮಾನರಾಗೇ ಇದ್ರು. ಸೊ ಈ ರೀತಿ ಬ್ರಿಟನ್ನಲ್ಲಿ ಪಾಕಿಸ್ತಾನಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗಿದ್ರಿಂದ ಅಲ್ಲಿ ಪಾಕಿಸ್ತಾನ ಗ್ರೂಮಿಂಗ್ ಗ್ಯಾಂಗ್ ಅನ್ನುವಂಥದ್ದು ಬ್ರಿಟನ್ನ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಲೈಂಗಿಕ ಶೋಷಣೆ, ಕಿರುಕುಳ, ದೌರ್ಜನ್ಯ, ಅವರಿಗೆ ಹಿಂಸೆಯನ್ನ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದಾಗಿ ಯುಕೆಯ ಜನರ ಎದೆ ನಡುಗಿ ಹೋಗಿತ್ತು. ಸೊ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡೇ ಎಲಾನ್ ಮಸ್ಕ್ ಅವರು ಪ್ರತಿಭಟನಾಕಾರರಿಗೆ ನೀವು ಹೋರಾಡಿ ಇಲ್ವೇ ಸಾಯಿರಿ ಅಂತ ಕರೆ ಕೊಟ್ಟಿದ್ದು. ಜೊತೆಗೆ ಎಲ್ಲ ಘಟನೆಗಳನ್ನ ನೆನಪಿನಲ್ಲಿಟ್ಟುಕೊಂಡೇ ಅಲ್ಲಿನ ಪ್ರತಿಭಟನಾಕಾರರು ಇಷ್ಟು ದೊಡ್ಡ ಮಟ್ಟಿನ ಪ್ರತಿಭಟನೆಯನ್ನ ನಡೆಸಿದ್ದು. ಯುಕೆಯಲ್ಲಿ ಮುಸ್ಲಿಮರ ಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಹೋಯಿತು, ಎಷ್ಟು ಪರ್ಸೆಂಟ್ ಈಗ ಹೆಚ್ಚಾಗಿದೆ, 2030 ಹೊತ್ತಿಗೆ ಎಷ್ಟು ಪರ್ಸೆಂಟ್ ಹೆಚ್ಚಾಗಬಹುದು ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತಾಯ್ತು. ಈಗ ಭಾರತದ ವೆಸ್ಟ್ ಬೆಂಗಾಲ್ ಮತ್ತು ಕೇರಳದಲ್ಲಿ ಹೇಗೆ ಡೆಮೋಗ್ರಫಿ ಚೇಂಜ್ ಆಗ್ತಾ ಹೋಯಿತು, ಮುಸ್ಲಿಮರ ಜನಸಂಖ್ಯೆ ಮತ್ತು ಹಿಂದೂಗಳ ಜನಸಂಖ್ಯೆಯಲ್ಲಿ ಹೇಗೆ ಗಣನೀಯವಾದ ಬದಲಾವಣೆ ಆಗ್ತಾ ಹೋಯಿತು, ಎಷ್ಟು ಪರ್ಸೆಂಟ್ ಇದ್ದ ಮುಸ್ಲಿಮರು ಎಷ್ಟು ಪರ್ಸೆಂಟ್ ಆದ್ರು, ಎಷ್ಟು ಪರ್ಸೆಂಟ್ ಇದ್ದ ಹಿಂದೂಗಳು ಎಷ್ಟು ಪರ್ಸೆಂಟ್ಗೆ ಇಳಿದ್ರು ಅಥವಾ ಏರಿಕೆ ಆದ್ರು ಅನ್ನೋದನ್ನ ಹೇಳ್ತೀನಿ. 2011 ಜನಗಣತಿಯ ಪ್ರಕಾರ ಕೇರಳದ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳ ಶೇಕಡಾವಾರು ಪ್ರಮಾಣ 54.73% ಇತ್ತು. ಮುಸ್ಲಿಮರದ್ದು 26.56% ಇತ್ತು. ಇತ್ತೀಚೆಗೆ ಅಮೆರಿಕಾದ ಪ್ಯೂರ್ ರಿಸರ್ಚ್ ಸೆಂಟರ್ ಅನ್ನುವಂತಹ ಒಂದು ಸಂಸ್ಥೆ ನಡೆಸಿದಂತಹ ರಿಸರ್ಚ್ ನ ಪ್ರಕಾರ 2025ರಲ್ಲಿ ಕೇರಳದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳ ಶೇಕಡಾವಾರು ಪ್ರಮಾಣ 53.1%ಗೆ ಇಳಿಕೆಯಾಗಿದೆ. ಮುಸ್ಲಿಮರ ಪ್ರಮಾಣ 29.4%ಗೆ ಏರಿಕೆಯಾಗಿದೆ. ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳ ಶೇಕಡಾವಾರು ಪಾಲು 1.63%ಗೆ ಇಳಿಕೆಯಾಗಿದೆ. ಮುಸ್ಲಿಮರ ಪಾಲು 2.84%ಗೆ ಏರಿಕೆ ಆಗಿದೆ. ಇಲ್ಲಿ ಮುಸ್ಲಿಮರ ಜನನ ಪ್ರಮಾಣ 2.35% ಇದೆ, ಹಿಂದೂಗಳ ಜನನ ಪ್ರಮಾಣ 1.54% ಇದೆ. ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗುವುದಕ್ಕೆ ಅವರ ಜನನ ಪ್ರಮಾಣ ಕಾರಣ. 2011 ಜನಗಣತಿಯ ಪ್ರಕಾರ ವೆಸ್ಟ್ ಬೆಂಗಾಲ್ನಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳ ಶೇಕಡಾವಾರು ಪ್ರಮಾಣ 70.54%, ಮುಸ್ಲಿಮರ ಜನಸಂಖ್ಯಾ ಪ್ರಮಾಣ 27.01%. ಪ್ಯೂರ್ ರಿಸರ್ಚ್ ಸೆಂಟರ್ ನಡೆಸಿದಂತಹ ಒಂದು ರಿಸರ್ಚ್ ನ ಪ್ರಕಾರ 2025ರಲ್ಲಿ ವೆಸ್ಟ್ ಬೆಂಗಾಲ್ನ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳ ಶೇಕಡಾವಾರು ಪ್ರಮಾಣ 67.8%, ಮುಸ್ಲಿಮರದು 29.5%. ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳ ಶೇಕಡಾವಾರು ಪಾಲು 2.74% ಇಳಿಕೆಯಾಗಿದೆ, ಮುಸ್ಲಿಮರ ಶೇಕಡಾವಾರು ಪಾಲು 2.49% ಏರಿಕೆ ಆಗಿದೆ. ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಹಿಂದೂಗಳ ಜನಸಂಖ್ಯೆ ಅನ್ನುವಂಥದ್ದು ನಿಧಾನವಾಗಿ ಇಳಿಕೆಯಾಗ್ತಾ ಹೋಗ್ತಾ ಇದೆ. ಸೊ ಬ್ರಿಟನ್ ದಂಗೆ ಅನ್ನುವಂಥದ್ದು ನಮಗೊಂದು ಎಚ್ಚರಿಕೆ ಅಲ್ವಾ? ಥಿಂಕ್ ಅಬೌಟ್ ಇಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.